ವಿದ್ಯಾರ್ಥಿಗಳೇ, ಪ್ರಭಾವಿ ಅಕಾಡೆಮಿಗೆ ಸ್ವಾಗತ. ಇವತ್ತು 10ನೇ ತರಗತಿಯ ಗಣಿತದಲ್ಲಿ 10.2 ಅಭ್ಯಾಸದಲ್ಲಿ 7ನೇ ಲೆಕ್ಕವನ್ನು ನೋಡೋಣ. 2 ಏಕಕೇಂದ್ರೀಯ ವೃತ್ತಗಳ ಜಾಗಗಳು 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ಆಗಿವೆ. ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ದೊಡ್ಡ ವೃತ್ತದ ಜಾದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳಿ. 2 ಏಕಕೇಂದ್ರೀಯ ವೃತ್ತಗಳು, ಒಂದು ವೃತ್ತ ಇನ್ನೊಂದು ವೃತ್ತ ಮೊದಲನೇ ವೃತ್ತದೊಳಗ ಆಯ್ತಂತ. ಇವು 2 ಏಕಕೇಂದ್ರೀಯ ವೃತ್ತಗಳು. ಏಕಕೇಂದ್ರೀಯ ವೃತ್ತಗಳು ಏಕಕೇಂದ್ರೀಯ ವೃತ್ತಗಳು. ಇದಕ್ಕೆ ಒಂದು ಈ 2 ವೃತ್ತಗಳಿಗೆ ಹಾದು ಹೋಗುವಂಗೆ ಒಂದು ಸ್ಪರ್ಶಕ ಐತಿ. ವೃತ್ತದ ಜ 2 ವೃತ್ತಕ್ಕೆ ಹಾದು ಹೋಗುವಂಗೆ ಐತಿ. ಈಗ ನಾವು ವೃತ್ತದ ಕೇಂದ್ರದಿಂದ ಏನ್ ಮಾಡ್ಕೊಳ್ಳೋಣ, ಲಂಬವನ್ನು ಎಳ್ಕೊಳ್ಳೋಣ. ಅವ್ರು ಕೊಟ್ಟದ್ದೇನು, ಇಲ್ಲಿ ವೃತ್ತ ಕೇಂದ್ರ, ಒಂದೇ ವೃತ್ತ ಕೇಂದ್ರದಿಂದ 2 ವೃತ್ತಗಳು. ಆಮೇಲೆ ಇಲ್ಲೇ ಇದನ್ನ ನಾನು ಎ ಬಿ ಅನ್ನೋ, ಇದನ್ನ ಪಿ. ಈಗ ರಚನೆ ಮಾಡ್ಕೊಳ್ಳೋಣ. ಇಲ್ಲೇ ರಚನೆ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ಈ ಎಒ ಅನ್ನ ಸೇರಿಸೋಣ. ಎಒ ಸೇರಿಸೋಣ, ಆಮೇಲೆ ಒ ಬಿನು ಸೇರಿಸೋಣ. ಒ ಬಿ ಆಯ್ತಾ. ಈಗ ನೀವು ಇಲ್ಲೇ ದತ್ತ ಬರ್ಕೋಬೇಕು. ದತ್ತ ಏನ್ ಕೊಟ್ಟಾರ, ಏನೈತಲ್ಲಿ ದತ್ತ ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು. ಇದಕ್ಕೆ ನಾನು C1 ಅಂತೀನಿ, ಇದಕ್ಕೆ C2 ಅಂತೀನಿ. C1 ತ್ರಿಜ್ಯ ಎಷ್ಟು, 3 ಸೆಂಟಿಮೀಟರ್ ಕೊಟ್ಟಾರ. C2 ದ ತ್ರಿಜ್ಯ ಎಷ್ಟು, 5 ಸೆಂಟಿಮೀಟರ್. ಇವೆರಡು ಕೊಟ್ಟಾರ. ಆಮೇಲೆ ಚಿಕ್ಕ ವೃತ್ತಕ್ಕೆ ಸ್ಪರ್ಶಿಸುವಂತೆ ಜಾದ ಉದ್ದವನ್ನ ಕೇಳ್ಯಾರ. ಇಲ್ಲಿ ಜಾದ ಉದ್ದ ಇಸ್ಕೊಲ್ ಟು ಕ್ವಶನ್ ಮಾರ್ಕ್. ಅಂದ್ರೆ ಜಾ ಯಾವ್ದಿಲ್ಲ, ಎ ಬಿ ಉದ್ದ ಆಯ್ತಾ. ಈಗ ತ್ರಿಭುಜ AOP ಹಾಗೂ ತ್ರಿಭುಜ BOP ಗಳಲ್ಲಿ, AOP ಹಾಗೂ BOP ತ್ರಿಭುಜಗಳಲ್ಲಿ ನೋಡೋಣ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಏನಾಗ್ತೈತೆ, ಪೈಥಾಗೋರಸ್ ಪ್ರಮೇಯ OAP ಇಲ್ಲಿ ವಿಕರ್ಣ ಯಾವ್ದಾಗ್ತತಿ, OA ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ AP ಸ್ಕ್ವೇರ್. ಕರೆಕ್ಟಾ. ಇಲ್ಲಿ ತ್ರಿಭುಜ BOP ಯಲ್ಲಿ ಅಂದ್ರೆ ತ್ರಿಭುಜ ಇದು BOP ಯಲ್ಲಿ ಇಲ್ಲಿ ಏನಾಗ್ತದೆ, ವಿಕರ್ಣ ಪೈಥಾಗೋರಸ್ ಪ್ರಮೇಯ ಪ್ರಕಾರ OB ಸ್ಕ್ವೇರ್ ಇಸ್ ಈಕ್ವಲ್ ಟು OP ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್. ಈಗ ಒಂದನೇ ತ್ರಿಜ್ಯ C1 ಎಷ್ಟಾಗ್ತತಿ, ಅವರೇ ಕೊಟ್ಟಿರುವಂಗೆ 3 ಸೆಂಟಿಮೀಟರ್. ಆಮೇಲೆ ಇದ್ರದ್ದು 5 ಸೆಂಟಿಮೀಟರ್. C2 ತ್ರಿಜ್ಯ 5 ಸೆಂಟಿಮೀಟರ್, C1 ತ್ರಿಜ್ಯ 3 ಸೆಂಟಿಮೀಟರ್. ಹಂಗಾರೆ ಇದು 5 ಸೆಂಟಿಮೀಟರ್. ಈಗ OA ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, ಹಂಗಾರ 5 ಸ್ಕ್ವೇರ್ ಆಯ್ತು. OP ಸ್ಕ್ವೇರ್, OP ಅಂತಂದ್ರೆ ಎಷ್ಟಾಯ್ತು,
3 ಸ್ಕ್ವೇರ್. ಎ ಪಿ ನಮ್ಗೆ ಕಂಡು ಹಿಡಿಬೇಕು ನಾವು. ಈಗ ಈ ಕಡೆ ಸೈಡ್ ಒ ಬಿ ಸ್ಕ್ವೇರ್ ಅಂದ್ರ 5 ಸ್ಕ್ವೇರ್, ಒ ಪಿ ಸ್ಕ್ವೇರ್ ಅಂತಂದ್ರ 3 ಸ್ಕ್ವೇರ್. ಡಿ ಪಿ ಅಂತಂದ್ರ ಕಂಡು ಹಿಡಿಬೇಕು, ಡಿ ಪಿ ಸ್ಕ್ವೇರ್. ಇಲ್ಲಿ 5 ಸ್ಕ್ವೇರ್ ಅಂದ್ರೆ 25 ಇಸ್ ಈಕ್ವಲ್ ಟು 9 ಇಸ್ ಈಕ್ವಲ್ ಟು ಪ್ಲಸ್ ಎ ಪಿ ಸ್ಕ್ವೇರ್. ಹೌದಾ? ಈಗ 9 ಈ ಕಡೆ ಬರ್ತೈತಿ. 25 ಮೈನಸ್ 9 ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್. ಆಮೇಲೆ ಇಲ್ಲಿ 5 ಸ್ಕ್ವೇರ್ ಅಂದ್ರೆ 25, 9 ಪ್ಲಸ್ ಬಿ ಪಿ ಸ್ಕ್ವೇರ್. ಇಲ್ಲಿ ಕೂಡ 25 ಮೈನಸ್ 9 ಅಂತಂದ್ರ ಬಿ ಪಿ ಸ್ಕ್ವೇರ್. ಕರೆಕ್ಟಾ? ಈಗ 25 ಮೈನಸ್ 9 ಅಂದ್ರೆ ಎಷ್ಟು? 16 ಅದಲ್ಲ? 16 ಇಸ್ ಈಕ್ವಲ್ ಟು ಎ ಪಿ ಸ್ಕ್ವೇರ್. ಇಲ್ಲಿ ಕೂಡ 16 ಇಸ್ ಈಕ್ವಲ್ ಟು ಬಿ ಪಿ ಸ್ಕ್ವೇರ್. ಬಿ ಪಿ ಸ್ಕ್ವೇರ್ ಕರೆಕ್ಟಾ? ಡಿ ಪಿ ಸ್ಕ್ವೇರ್ ಎ ಪಿ ಸ್ಕ್ವೇರ್. ಓಕೆ. ಆಮೇಲೆ ಇದು ಎ ಪಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 16 ಆಯ್ತು. ಇಲ್ಲಿ ಕೂಡ ಬಿ ಪಿ ಇಸ್ ಈಕ್ವಲ್ ಟು ಅಂಡರ್ ರೂಟ್ 16 ಆಯ್ತು. ಎ ಪಿ 4 ಆಯ್ತು. ಇಲ್ಲಿ ಬಿ ಪಿ 4 ಆಯ್ತು. ಈಗ ಎ ಬಿ ಇಸ್ ಈಕ್ವಲ್ ಟು ಏನು? ಎಲ್ಲೈತದು? ಎ ಬಿ. ಇದು ಎ ಬಿ ಉದ್ದ ಬೇಕಾಗಿತ್ತು ನಮ್ಗೆ, ತ್ರಿಜ್ಯ. ಹೌದಲ್ಲ? ಎ ಬಿ ಇಸ್ ಈಕ್ವಲ್ ಟು ಏನೈತಿ? ಎ ಪಿ ಪ್ಲಸ್ ಟಿ ಪಿ. ಎ ಪಿ ಪ್ಲಸ್ ಬಿ ಪಿ ಇಸ್ ಈಕ್ವಲ್ ಟು ಎ ಬಿ. ಕರೆಕ್ಟಾ? ಸೊ ಹಂಗಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಪಿ ಪ್ಲಸ್ ಬಿ ಪಿ ಆಗಿದೆ. ಅದಕ್ಕಾಗಿ ಎ ಬಿ ಈಸ್ ಈಕ್ವಲ್ ಟು ಎ ಪಿ ಅಂತಂದ್ರೆ 4 ಪ್ಲಸ್ ಬಿ ಪಿ ಅಂತಂದ್ರೂ 4. ಸೊ ಎ ಬಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಸೊ ಈಗ ವೃತ್ತ ಸ್ಪರ್ಶಿಸದ ಜಾದ ಉದ್ದ ಇಸ್ ಈಕ್ವಲ್ ಟು ಏನಾಯ್ತು? ಜಾದ ಉದ್ದ ಎ ಬಿ 8 ಸೆಂಟಿಮೀಟರ್ ಆಯ್ತು.